Friends, welcome back to our YouTube channel Commerce Today. ಈ ವಿಡಿಯೋದಾಗ process costing ಮ್ಯಾಗ 10 ಮಾರ್ಕಿಂಗ್ ಪ್ರಾಬ್ಲಮ್ ಯಾವ ತರ ಕೇಳ್ತಾರಂತ ನೋಡೋಣ ಅಂತ. ಸೊ ಇದೇನೈತಿ ಫಸ್ಟ್ ಪ್ರಾಡಕ್ಟ್ C is obtained after it passes through the three distinct process. You are required to prepare a process accounts, abnormal loss account and a abnormal gain account from the following information ಅಂತ ಕೊಟ್ಟು ಏನೇನು ಕೊಟ್ಟಾರೆ particular total process 1 process 2 process 3 ದ materials ಎಷ್ಟೈತಿ ಡೈರೆಕ್ಟ್ ವೇಜಸ್ ಎಷ್ಟೈತಿ ಪ್ರೊಡಕ್ಷನ್ ಓವರ್ಹೆಡ್ ಎಷ್ಟು ಅಂತ ಕೊಟ್ಟಾರೆ ಆಮೇಲೆ 500 ಯೂನಿಟ್ಸ್ at rupees 6 per unit introduced ಫಸ್ಟ್ ಕ್ವೆಶ್ಚನ್ ನಾಗ ನಾವು 5 ಮಾರ್ಕ್ಸ್ ದ ಬಿಡಿಸಿದಾಗ ಯೂನಿಟ್ಸ್ ಇಂಟ್ರೊಡ್ಯೂಸ್ ದಾಗ ಹಸ್ತೀವಲ್ಲ ಅದಕ್ಕೆ ಇದನ್ನ ತಗೋತೀವಿ ಇದು process 1 ಪ್ರೊಡಕ್ಷನ್ overheads are distributed at 100% of direct wages ಅಂತ direct wages amount ಮೇಲೆ 100% ನ ಇವನ್ನ ಡಿವೈಡ್ ಮಾಡ್ಯಾರ process output actual output normal loss value of scrap process 1 475 ಐತಿ actual output 5% normal loss of rupees 4 scrap value ಈ ತರ process 1 process 2 process 3 ಕೊಟ್ಟಾರೆ ಸೊ ಇದನ್ನ ನಾವು ಯೂಸ್ ಮಾಡ್ಕೊಂಡು ಇವಾಗ ಫಸ್ಟ್ process 1 ಅಕೌಂಟ್ ನ ಕಂಡುಹಿಡಿತೀವಿ ಫಸ್ಟ್ ಫಾರ್ಮ್ಯಾಟ್ ನ ನೀವು 5 ಮಾರ್ಕ್ಸ್ ದಾಗ ನಾನು ಆಲ್ರೆಡಿ ಬಿಡಿಸಿದೀನಿ ಪ್ಲೀಸ್ ಗೋ ಅಂಡ್ ಚೆಕ್ ದೇ ನಾನು ಈಗ ನನಗೆ ಟೈಮ್ ಇಲ್ಲ ಸೊ ಅದನ್ನ ಕಾಪಿ ಪೇಸ್ಟ್ ಮಾಡಕ್ಕೆ ನಾನು ಡೈರೆಕ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ process 1 ಅಕೌಂಟ್ ಅಂತ ಹಚ್ಕೊಂಡು ಫಸ್ಟ್ 2 ಯೂನಿಟ್ಸ್ ಪ್ರೊಡ್ಯೂಸ್ ಎಷ್ಟೈತಿ 500 ಯೂನಿಟ್ಸ್ at 6 ಮಾಡಿದ್ರೆ 3000 ಬರುತ್ತೆ ನೆಕ್ಸ್ಟ್ ಅವ್ರು ಏನು ಕೊಟ್ಟಾರ ಅವನ್ನ ಹಚ್ಚುವಂತ ಹೋಗ್ರಿ ಟು ಮೆಟೀರಿಯಲ್ಸ್ ಎಷ್ಟೈತಿ 9000 ಸಾರಿ 2600 next to wages direct wages or wages ಎಷ್ಟು ಕೊಟ್ಟಾರ 9000 ಅಂತ ಕೊಟ್ಟಾರ ಸಾರಿ 9000 ಕೊಟ್ಟಾರ ಇದು ಆಡ್ ಮಾಡಿದ್ರೆ 9000 ಆಗಬೇಕು ಹಂಗಿದ್ರೆ 3000 4000 7000 9000 2000 ಓಕೆ 2000 next production overhead ಏನು ಹೇಳ್ಯಾರ ಅವರು 9000 ಅಷ್ಟು ಕೊಟ್ಟರು ಅದನ್ನೇನು ಡಿವೈಡ್ ಮಾಡಿಲ್ಲ ಸೊ ಏನು ಹೇಳ್ಯಾರ ಅವರು ಪ್ರೊಡಕ್ಷನ್ ಓವರ್ಹೆಡ್ ಆಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಟ್ 100% ಆನ್ ಡೈರೆಕ್ಟ್ ವೇಜಸ್ ಅಂದ್ರೆ ಈ ಡೈರೆಕ್ಟ್ ವೇಜಸ್ ಯಾವ ತರ ಡಿವೈಡ್ ಮಾಡ್ಯಾರಲ್ಲ ಅದೇ ತರನ ಪ್ರೊಡಕ್ಷನ್ ಓವರ್ಹೆಡ್ ನು ಡಿವೈಡ್ ಮಾಡೋದು ಅಂದ್ರೆ 2000 3000 4000 9000 ನ ಈ ತರ ಡಿವೈಡ್ ಮಾಡಿದ್ರು ಸೊ 2000 ಪ್ರೊಡಕ್ಷನ್ ಓವರ್ಹೆಡ್ ಇಲ್ಲಿ ಸೇಮ್ ಬರುತ್ತೆ 2000 ಈ ಕಡೆ ಐಟಮ್ಸ್ ಮುಗೀತು ನೆಕ್ಸ್ಟ್ ಏನೈತಲ್ಲ ಈ ಕಡೆ ಬೈ ನಾರ್ಮಲ್ ಲಾಸ್ ಇಂದ ಎಷ್ಟೈತಿ 5% ಐತಿ 5% ಇಂಟು ಎಷ್ಟು ಇಂಟ್ರೊಡ್ಯೂಸ್ ಮಾಡಿ 500 ಮಾಡಿದ್ರೆ 25 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಿದ್ರೆ ಇದೇನಿರ್ತಾರೆ ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ನಾವು ಇದನ್ನ ಇಲ್ಲಿ ನಾರ್ಮಲ್ ಲಾಸ್ ಮಾಡ್ಕೋವಾಗ ಯೂಸ್ ಮಾಡ್ಕೋತೀವಿ ನೆಕ್ಸ್ಟ್ ಬೈ ಅಬ್ನಾರ್ಮಲ್ ಲಾಸ್ ಏನಿಲ್ಲ ಆಕ್ಚುಯಲ್ ಔಟ್ಪುಟ್ ಬೈ ಆಕ್ಚುಯಲ್ ಔಟ್ಪುಟ್ ಎಷ್ಟು ಕೊಟ್ಟಾರೆ ಆಕ್ಚುಯಲ್ ಔಟ್ಪುಟ್ 475 ಬಟ್ ಇದಕ್ಕೆ ಇಂಟು ಮಾಡಕ್ಕೆ ಅಮೌಂಟ್ ನಮಗೆ ಗೊತ್ತಿಲ್ಲ ಸೊ ಇದನ್ನ ನಾವು ಇವಾಗ ಕಂಡು ಹಿಡ್ಕೋತೀವಿ ಇದನ್ನ ಮಾಡ್ಕೋಕ ಕಾಸ್ಟ್ ಈಕ್ವಲ್ ಟು ಕಾಸ್ಟ್ ಅಂಡ್ ಇಲ್ಲಿ ಯೂನಿಟ್ ಅದ ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಸೋಲ್ಡ್ as scrap divided by normal output
ಮಾಡ್ಕೊತೀವಿ. ಇವಾಗ ಟೋಟಲ್ ಕಾಸ್ಟ್ ಎಷ್ಟೈತಿ, ಟೋಟಲ್ ಈ ಕಡೆ ಜಾಸ್ತಿ ಐತೆ ಈ ಕಡೆ ಜಾಸ್ತಿ ಐತೆ ನಾವು ಕಂಡು ಹಿಡ್ಕೊತೀವಿ. ಫಸ್ಟು ಇಲ್ಲಿ ಜಸ್ಟ್ 100 ಕೊಟ್ಟಾರ, ಸೊ ಇಲ್ಲಿ ಜಾಸ್ತಿ ಐತಿ 9600 ಅದನ್ನು ಹಚ್ಕೋತೀವಿ. 9600 9600 ಓಕೆ. ಮೈನಸ್ normal loss sold as scrap. Normal loss sold as scrap ಎಷ್ಟೈತಿ ಅಮೌಂಟ್, ನಾರ್ಮಲ್ ಲಾಸ್ 100 ಐತಿ, ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್ ಅವ್ರು ಕೊಟ್ಟಿರಲ್ಲ, ಸೊ ನಾವು ಅದನ್ನು ಕಂಡುಹಿಡ್ಕೋತೀವಿ. ನಾರ್ಮಲ್ ಔಟ್ಪುಟ್ ಈಕ್ವಲ್ ಟು ಇನ್ಪುಟ್ ಇಂಟ್ರೊಡ್ಯೂಸ್ ಔಟ್ಪುಟ್ equal to units introduced minus normal loss. ಎಷ್ಟು ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗಿದ್ದು 5 ಆ್ಯಂಡ್ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು 25 ಮಾಡಿದರೆ ಆನ್ಸರ್ 475 ಬರುತ್ತೆ. ಓಕೆ, ಇದೇನೈತಿ 475 ಡಿವೈಡ್ ಮಾಡಿದ್ರೆ 9600 ಮೈನಸ್ 100 ಡಿವೈಡ್ ಬೈ 475 ಮಾಡಿದ್ರೆ 20 ಬರುತ್ತೆ. ಈ 20 ರೂಪೀಸ್ನ ಪರ್ ಯೂನಿಟ್ और ಇದು 20ನ ಇಲ್ಲಿ ಹೋಗಿ ಹಚ್ಚಿ ಆ್ಯಕ್ಚುಯಲ್ ಔಟ್ಪುಟ್ ಜೊತೆ ನಾವು ಇಂಟು ಮಾಡ್ತೀವಿ. 475 ಇಂಟು 20 ಮಾಡಿದರೆ 9500 ಬರುತ್ತೆ. ಇವಾಗ ಎರಡು ಕಡೆ ಸೇಮ್ ಐತಿ. ಓಕೆ, ಇದೇನೈತಲ್ಲ ನಾವು ನೆಕ್ಸ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಟು ಪ್ರಾಸೆಸ್ ಟು ಅಂತ ಹಚ್ಕೋತೀವಿ. ಓಕೆ, ಇವಾಗ ಪ್ರಾಸೆಸ್ ಟೂನ ಸೇಮ್ ಇದೇ ಥರನ ನೆಕ್ಸ್ಟ್ ಪ್ರಾಸೆಸ್ ಟು ಅಕೌಂಟ್ದಾಗ ಪ್ರಾಸೆಸ್ 1ಇಂದ ಏನು ಬಂದೈತಿ ಅದನ್ನು ಹಚ್ಕೋತೀವಿ. ಇಲ್ಲಿ ಲಾಸ್ಟ್ನಾಗ ಟ್ರಾನ್ಸ್ಫರ್ ಟು ಪ್ರಾಸೆಸ್ 2 ಅಂತ ತಗೋತೀವಲ್ಲ, ಆ್ಯಕ್ಚುಯಲ್ ಔಟ್ಪುಟ್ನ ಅದನ್ನ ಇಲ್ಲಿ ಹಚ್ಕೋತೀವಿ. ಇಲ್ಲಿ ಅದು 9005 ಅದು ಏನೈತಲ್ಲ ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಟು ಮಟೀರಿಯಲ್ಸ್ ಎಷ್ಟು ಕೊಟ್ಟಾರ 2600 ಸಾರಿ 1980 1980 ನೆಕ್ಸ್ಟ್ 3000 ವೇಜಸ್ ಕೊಟ್ಟಾರ ಟು ವೇಜಸ್. ನೆಕ್ಸ್ಟ್ ಟು ಪ್ರೊಡಕ್ಷನ್ ಓವರ್ಹೆಡ್ ಆಸ್ ಪರ್ ವೇಜಸ್ 100% ವೇಜಸ್ ಅಂದ್ಕೊಂಡು, ಸೊ 3000 ಆಸ್ ಇಟ್ ಈಸ್. ಇವಾಗ ಇಲ್ಲಿ ಬೈ ನಾರ್ಮಲ್ ಲಾಸ್ 475 ಇಂಟು ಎಷ್ಟು ಪರ್ಸೆಂಟ್ ನಾರ್ಮಲ್ ಲಾಸ್ ಐತಿಲ್ಲ 10%. 10% ಮಾಡಿದ್ರೆ ಇಂಟು 10% 47.5. ಇದಕ್ಕೆ ಇಂಟು ಮಾಡೋಕೆ ಅಮೌಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಅದನ್ನು ಇಂಟು ಮಾಡ್ಕೋತೀವಿ. ರುಪೀಸ್ 8 ಮಾಡಿದ್ರೆ
ಇಂಟು 8 ಮಾಡಿದ್ರೆ 380. ಓಕೆ, ಇವಾಗ ನೆಕ್ಸ್ಟ್ ಬೈ ಆ್ಯಕ್ಚುಯಲ್ ಔಟ್ಪುಟ್. ಎಷ್ಟೈತಿ? 420. ಬಟ್ ಅದಕ್ಕೆ ಇಂಟು ಮಾಡೋಕೆ ಅಮೌಂಟ್ ನಮಗೆ ಗೊತ್ತಿಲ್ಲ, ಸೊ ಅದಕ್ಕೆ ನಾವು ಇವಾಗ ಕಣ್ಣು ಹಿಡ್ಕೋತೀವಿ. ಸೇಮ್ ಫಾರ್ಮುಲಾ ರಿಪೀಟ್ ಮಾಡ್ತೀವಿ. ಕಾಸ್ಟ್ ಆರ್ ಯೂನಿಟ್ ಇಸ್ ಈಕ್ವಲ್ ಟು total cost minus normal loss sold as scrap into normal output. ಇದು ಟೋಟಲ್ ಕಾಸ್ಟ್ ಈ ಕಡೆ ಜಾಸ್ತಿ ಐತಿ, ಸೊ ಇದನ್ನ ತಗೋತೀವಿ. $9,500 plus 17,480. 17,480 minus normal loss sold divided by normal output. ಕೊಟ್ಟಿರಲ್ಲ, ನಾವು ಕಂಡುಹಿಡ್ಕೋತೀವಿ. ನಾರ್ಮಲ್ ಔಟ್ಪುಟ್ ಈಕ್ವಲ್ ಟು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಎಷ್ಟು ಯೂನಿಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು 475 ಮೈನಸ್ ನಾರ್ಮಲ್ 47.5 ಮಾಡಿದರೆ 475 minus 47.5 420 2.5. ಇದನ್ನ ಏನಂತ 428 ಅಂತ ತಗೋಬಹುದು, ಯಾಕಂದ್ರೆ 0.5 ಮ್ಯಾಗ ಐತಲ್ಲ. ಸೊ ನಾವು ಅದನ್ನ ನೆಕ್ಸ್ಟ್ ನಂಬರ್ ಆಗಿ ತಗೋತೀವಿ. ಎಷ್ಟೈತಿ? 428 17,480 minus 380 divided by 4 to 8 ಮಾಡಿದ್ರೆ 39.9 ಅಂತೈತಿ. ಸೊ ಇದನ್ನು ನೆಕ್ಸ್ಟ್ ನಂಬರ್ 40 ಆಗಿ ತಗೋರಿ. 0.5 ಮ್ಯಾಗ ಇತ್ತಂದ್ರೆ ನೆಕ್ಸ್ಟ್ ನಂಬರ್ ತಗೋರಿ ನೀವು. 40 ಮಾಡಿದ್ರೆ 420 ಇಂಟು 40 ಮಾಡಿದ್ರೆ 16,800 ಬರುತ್ತೆ. ಇವಾಗ ಆ್ಯಡ್ ಮಾಡಿದ್ರೆ ಯಾವ ಕಡೆ ಜಾಸ್ತಿ ಐತಿ ಆ್ಯಡ್ ಮಾಡಬೇಕು. 16,800 ಪ್ಲಸ್ 380 ಮಾಡಿದ್ರೆ 17,180 ಬರುತ್ತೆ. ಈ ಕಡೆ ಕಮ್ಮಿ ಐತಿ, ಸೊ ಇದನ್ನ ಇಲ್ಲಿ ಹಚ್ಚಿ ಇದ್ರಾಗ ಇದನ್ನ ಮೈನಸ್ ಮಾಡ್ತೀವಿ. ಈ ಕಡೆ ಜಾಸ್ತಿ ಐತಿ, ಸೊ ಜಾಸ್ತಿ ಇದ್ದಿದ್ದು ಎರಡು ಕಡೆ ಅಮೌಂಟ್ ಹಚ್ಚಿ ಕಮ್ಮಿ ಇರೋ ಕಡೆ ಲೆಸ್ ಮಾಡ್ತೀವಿ. ಎಷ್ಟು? 17,480 ದಾಗ 17,480 ಒಳಗೆ ಮೈನಸ್ 380 ಮೈನಸ್ 16,800 ಮಾಡಿದ್ರೆ 300 ಯೂನಿಟ್ಸ್ ಬರುತ್ತೆ. ಇದನ್ನು ನೀವು 48 ಮಾಡಿಕೊಂಡು 48 ಪಾಯಿಂಟ್ ಬೇಡ ಅಂದರೆ ನೆಕ್ಸ್ಟ್ ನಂಬರ್ ತಗೊಂಡು 384 ಬರುತ್ತೆ. ಸೊ 384 ಮಾಡಿದ್ರೆ 296 ಬರುತ್ತೆ.
ಇದು ಬಂದ ಆನ್ಸರ್ ನಮ್ದು ಏನಾಗುತ್ತೆ, ಲಾಸ್ ಆಗುತ್ತೆ. ಈ ಕಡೆ ಬಂದರೆ ಲಾಸ್, ಒಂದು ವೇಳೆ ಡೆಬಿಟ್ ಕಡೆ ಬಂದರೆ ಅದು ನಮ್ದು ನಾರ್ಮಲ್, ಸಾರಿ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂತ ಹಾಕ್ತೀವಿ ನಾವು ಅದನ್ನು. abnormal loss. abnormal loss ಈ ಕಡೆ ಎಷ್ಟೈತಿ, 475 ಐತಿ. ಎರಡು ಕಡೆ ಅದನ್ನ 475 minus 475 minus 420 minus 48 ಮಾಡಿದ್ರೆ ಎಷ್ಟು ಉಳಿತೈತಿ, ಯೂನಿಟ್ಸ್ 7. ಅದೇನಾಗುತ್ತೆ ನಮ್ದು ಅಬ್ನಾರ್ಮಲ್ ಲಾಸ್ ಇಂದ ಯೂನಿಟ್ ಆಗುತ್ತೆ. ಇಂಟು ಮಾಡಕ್ಕೆ ಆ್ಯಕ್ಚುಯಲ್ ಔಟ್ಪುಟ್ ಅಮೌಂಟ್ನ ತೊಗೊಂಡು ನಾವು ಇಂಟು ಮಾಡ್ತೀವಿ. ಇಂಟು 40 ಮಾಡಿದ್ರೆ 280 ಆನ್ಸರ್ ಬರುತ್ತೆ. ಈ ಥರ ಮಾಡಿದರೆ ಪ್ರಾಸೆಸ್ 2 ಕಂಪ್ಲೀಟ್. ನೆಕ್ಸ್ಟ್ ಪ್ರಾಸೆಸ್ 3 ಅಕೌಂಟ್ ಇದಕ್ಕೆ ಐತಲ್ಲ, ಟ್ರಾನ್ಸ್ಫರ್ ಟು 3 ಅಂತ ಹಚ್ಕೋತೀವಿ. ಟ್ರಾನ್ಸ್ಫರ್ ಟು ಪ್ರಾಸೆಸ್ 3. ನೆಕ್ಸ್ಟ್ ಅದನ್ನು ಪ್ರಾಸೆಸ್ 3 ಅಂತ ಹಚ್ಕೊಂಡು, ಸಾರಿ 2 ಹಚ್ಕೋತೀವಿ. ಆ ಅಕೌಂಟ್ದಾಗ ಆ ನಂಬರ್ ಹಚ್ಬೋದಿಲ್ಲ. 2 ಎಷ್ಟು ಯೂನಿಟ್ಸು, 420 ಇಂಟು 40, 420 ಇಂಟು 40 ಮಾಡಿದ್ರೆ 16,800 ಆನ್ಸರ್ ಬಂತು. ಇವಾಗ 2 ಮೆಟೀರಿಯಲ್ಸ್ ಎಷ್ಟು ಕೊಟ್ಟಾರ, ಮೆಟೀರಿಯಲ್ಸ್ 296 and direct wages 4000, production 4000, direct ಹಚ್ತೀನಿ. to wages, next to production overhead ಎಷ್ಟು, ಅದನ್ನು 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ಯಾರ. ಆಯಿತಾ, ಇವಾಗ ನಾರ್ಮಲ್ ಲಾಸ್ ಏನು ಕೊಟ್ಟಾರ ಅವರು, 15% ಅಂತ ಕೊಟ್ಟಾರ. ಓಕೆ, 15% ನಾವು ಇದ್ರ ಮೇಲೆ ತಗೋತೀವಿ. 420 ಇಲ್ಲೇನಿರುತ್ತಲ್ಲ ಅದ್ರ ಮೇಲೆ ನಾವು ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟು 15%, 420 ಇಂಟು 15% ಮಾಡಿದ್ರೆ 63. ಅದಕ್ಕೆ ಇಂಟು ಮಾಡೋಕೆ ಅಮೌಂಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಅದನ್ನ ಹಚ್ಕೋತೀವಿ. ಇಂಟು 10, 10 ಮಾಡಿದ್ರೆ 630 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬೈ actual ಔಟ್ಪುಟ್ ಎಷ್ಟು ಕೊಟ್ಟಾರ, ಆ್ಯಕ್ಚುಯಲ್ ಔಟ್ಪುಟ್ 375. ಇವಾಗ ಇದಕ್ಕೆ ಕಂಡು ಹಿಡ್ಕೋಕೆ ಮತ್ತೆ ಫಾರ್ಮುಲಾ ಯೂಸ್ ಮಾಡಿ, ರೇಟ್ ಕಂಡು ಹಿಡ್ಕೋಕೆ ಫಾರ್ಮುಲಾ ಯೂಸ್ ಮಾಡಿ ಕಂಡು ಹಿಡ್ಕೋತೀವಿ. 375 ಆಮೇಲೆ ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನು ಅಂತ ಆಮೇಲೆ ಅದನ್ನು ಒಂದು ಕಂಡು ಹಿಡ್ಕೋಬೇಕು. ಕಾಸ್ಟ್ ಈಕ್ವಲ್ ಟು ಟೋಟಲ್
ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ as per sold as scrap divide by ನಾರ್ಮಲ್ ಔಟ್ಪುಟ್ ಅಂತ ಹೇಳಿದ್ರು. ಇವಾಗ ಇದನ್ನ ಇಂಟು ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ 16,800 ಪ್ಲಸ್ 2,062 ಪ್ಲಸ್ 4,000 ಪ್ಲಸ್ 4,000 ಮಾಡಿದರೆ 27,762 27,762 minus scrap value 630 ಡಿವೈಡ್ ಮಾಡಕ ನಾರ್ಮಲ್ ಔಟ್ಪುಟ್ ನಾವು ಕಡೆ ಇಟ್ಕೋತೀವಿ. ನಾರ್ಮಲ್ ಔಟ್ಪುಟ್ ಈಕ್ವಲ್ ಟು ಎಷ್ಟು ಇಂಟ್ರೊಡ್ಯೂಸ್ ಆಗ್ಯಾವು 420 ಮೈನಸ್ ನಾರ್ಮಲ್ ಲಾಸ್ 63 ಯೂನಿಟ್ಸ್ ಮಾಡಿದರೆ ನಮ್ಗೆ ನಾರ್ಮಲ್ ಔಟ್ಪುಟ್ ಬರುತ್ತೆ 63 ಯೂನಿಟ್ಸ್ ಮಾಡಿದರೆ 420 ಮೈನಸ್ 63 ಮಾಡಿದರೆ 367 ಅದನ್ನು ಇಲ್ಲಿ ತಂದು ಡಿವೈಡ್ 27762 ಮೈನಸ್ 630 ಡಿವೈಡ್ ಬೈ 367 ಮಾಡಿದರೆ 73.9 ಅಂತ ಬರ್ತೈತಿ. ನಾವು ಅದನ್ನು 74 ಆಗಿ ಕನ್ಸಿಡರ್ ಮಾಡೋಣ. 375 ಇಂಟು 74 ಮಾಡಿದ್ರೆ 27,750 ಬಂತು. ಸೊ ಇವಾಗ ಯಾವ ಕಡೆ ಜಾಸ್ತಿ ಐತಂತ ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು. ಇವಾಗ ಇದನ್ನ ನಾವು ಟೋಟಲ್ ಕಾಸ್ಟ್ ಕಂಡು ಹಿಡ್ಕೋಕ ಯಾವ್ದು ಜಾಸ್ತಿ ಐತಂತ ಇದು ಮಾಡಿದ್ವಿ. ಇವಾಗ ಈ ಕಡೆದು ಕಂಪೇರ್ ಮಾಡಿದ್ರೆ 3 ಪ್ಲಸ್ ಇದು ಎಷ್ಟೈತಿ 28,380 ಬಂತು. ಸೊ ಇದನ್ನ ಎರಡು ಕಡೆ ಹಚ್ಕೊಂಡು ಇದ್ರಾಗ ಇದನ್ನ ಲೆಸ್ ಮಾಡಿದ್ರೆ ನಮ್ಗೆ ಅಬ್ನಾರ್ಮಲ್ ಗೇನ್ ಸಿಗುತ್ತೆ. ಇದ್ರಾಗ ಮೈನಸ್ 27,762 ಮಾಡಿದ್ರೆ ಇದೊಂದು ಮಾಡ್ಕೊಡಿ. 63 plus 375 438 ಯೂನಿಟ್ಸ್ ಈ ಕಡೆನೇ ಜಾಸ್ತಿ ಐತಿ. ಸೊ 438 ಮೈನಸ್ 420 ಮಾಡಿದ್ರೆ 18 ಬರುತ್ತೆ. ಇದಕ್ಕಿಂಟು ಮಾಡಕ ಇದನ್ನ ರೇಟ್ ತಗೋತೀವಿ 74 ಮಾಡಿದ್ರೆ 1332 ಬರುತ್ತೆ. ಓಕೆ, ಬಂದ ಆನ್ಸರ್ ನಮ್ದು ಟು ಅಬ್ನಾರ್ಮಲ್ ಗೇನ್. ಒಂದು ವೇಳೆ ಈ ಕಡೆ ಜಾಸ್ತಿ ಐತೆ ಈ ಕಡೆ ಕಮ್ಮಿ ಇತ್ತಂದ್ರೆ ಅದು ಏನಾಗುತ್ತೆ ನಮ್ದು ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಈ ಕಡೆ ಬಂದರೆ ಅದು ಅಬ್ನಾರ್ಮಲ್ ಗೇನ್ ಬರುತ್ತೆ. ಸೊ ಈ ಥರ 3 ಅಕೌಂಟ್ನ ಪ್ರಿಪೇರ್ ಮಾಡಬೇಕು.